ಹ್ಞೂ ಕಣ್ರಿ ಬಿತ್ರ್ಯಾರ ಏನಿಲ್ಲ ಬಾಯ್ ತರ್ಕಂಡು ಏನು ನೋಡ್ತಾ ಇದ್ದೀರಾ? ಜಗಳಾನೇ ನಾವಿಬ್ಬರು ಆಡ್ತಿದ್ದಿದ್ದು. ಇವಳು ರಾಮಿದು ಏನೋ ನಾನು ಗಂಟು ತಿಂದಿನಂತೆ, ಇವಳು ಮಂತ್ಯಾನ ನಾನು ಹಾಳು ಮಾಡಿ ಅವರೇ ಬಿತ್ತಿದ್ದೀನಂತೆ. ಅದಕ್ಕೆ ಇವಳು ನನ್ನ ಹತ್ರ ಕ್ಯಾತೆ ಕ್ಯಾತೆ ತಗೊಂಬಂದಳೆ, ಕ್ಯಾತೆ ಹೆಂಗ್ಸು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ನನ್ನ ಮಂತ್ಯಾನದ ಮೇಲೆ ಇನ್ನೂ ಕೊಂಡು ಬಿತ್ತೇನೆ ನಿನಗೆಲೇ ಏನೇ? ಅಯ್ಯೋ ನಿನ್ನ ಮಂತನೇ ಹಾಳಾಗೋಗ್ಲಿ ಕಾಣೆ. ನಂದು ಹೊಟ್ಟೆ ಹೆಂಗೆ ಉರಿತೈತಾ ಇವತ್ತು, ಹಂಗೆ ನಿನ್ನ ಹೊಟ್ಟೆ ಉರಿದೋಗ್ಲಿ ಕಾಣೆ. ನಿನ್ನನ್ನು ಇನ್ನೂ ಸುಮ್ಮನೆ ಬಿಡಲ್ಲ, ತಡಿಗೆ ನಾನು ಏನು ಮಾಡ್ತೀನಿ ಅಂತ ನೋಡ್ಕೊಂಡಿರುವಂತೆ. ತಡೀರಿ ಇಬ್ಬರು. ಅಲ್ಲ ರಾಮಕ್ಕ, ನೀನು ವಯಸ್ಸಿನಾಗೂ ದೊಡ್ಡಾಕಿ ಹಾಕಿ ನಮಗೆಲ್ಲರಿಗೂ ಬುದ್ಧಿ ಹೇಳ್ಬೇಕವ. ಅಂಥದ್ದು ನೀವಿಬ್ರು ನಿಂಗೆ ಬೀದೆ ಕುಸ್ತಿ ಹಿಡ್ದಂಗೆ ಹಿಡಿದ್ಬಿಟ್ಟಿರಲ್ಲ, ಏನಾತಂಥದ್ದು? ಹೆಂಕಕ್ಕನ ಯಾಕೆ ನೀನು ಬೈತಿದೀಯ? ಏನಂತಾನೆ ಅರ್ಥ ಆಗ್ತಿಲ್ಲವ. ಅದೇನಂತ ಬಿಡಿಸಿ ಹೇಳಿರಲ್ಲ ನಮಗೂ ಗೊತ್ತಾಗೋದು. ಇಲ್ಲ ಏನು ಸಮಸ್ಯೆ ಆಗೈತಂತ ಹೇಳಿದರೆ ಅದಕ್ಕೆ ನಾನೊಂದು ಪರಿಹಾರ ಕಂಡು ಹಿಡಿಬೋದವ. ಅದು ಬಿಟ್ಟು ಸುಮ್ಮನೆ ನೀನು ಆಕಿಗೆ ಬೈತಿ, ಆಕಿ ನೀನು ಬೈತಾಳೆ, ಏನು ಸಣ್ಣ ಹುಡುಗರ ಥರ ಕೋಲ್ ಹಿಡ್ಕೊಂಡು ಆಡ್ತೀರಾ? ಏನಿದು ಒಂದು ತಿಳಿವಲ್ದಾಗೈತೆ. ಹಂಗೆ ಕೇಳೆ ವಿಶಾಲ, ಹಂಗೆ ಕೇಳೆ ಅವಳಿಗೆ ಏನಾಗೈತೆ ಅವಳು ರಾಮಕ್ಕಂಬಳಿಗೆ. ನಾನು ಅಂಗಡಿಗೆ ಹೋಗೋಣ ಅಂತ ಹಿಂಗೆ ಹೋಗ್ತಿದ್ದೆ ಕಣೆ. ಇವಳು ಹಿಂಗೆ ಬಂದ್ಲ, ಇಲ್ಲಿ ಸಿಕ್ಲಲ್ಲ. ಏನು ರಾಮಕ್ಕ ಚೆನ್ನಾಗಿದೆಯಾ, ಮಗಂದೇನೋ ಮದುವೆ ಆತಂತೆ, ನಾನು ಕರೀಲಿಲ್ಲಲ್ಲೇ ಅಂತ ಅಂದೆ. ಇಷ್ಟೇ ಕಣೆ ಅಂದದ್ದು ನಾನು. ಒಂದಕ್ಕೆ ಒಳ್ಳೆ ಸೀಳ್ನ ಆಯ್ತಾರ ನನ್ನ ಮೈ ಮೇಲೆ ಬೀಳಕ್ಕೆ ಬರ್ತಾಳೆ ಇವಳು. ಇವಳಿಗೆ ಎಷ್ಟು ಸೊಕ್ಕಿರಬೇಡ. ನೋಡು ಏನಾಗಿತ್ತಂತಾನೆ ಹೇಳ್ತಾಳೆ. ಹಂಗೂ ಹೇಳಂಗಿಲ್ಲ, ಸುಮ್ಮನೆ ನಾನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಇವಳಿಗೆ ಬಾಯಿಗೆ ಲೊಂಗಿಲ್ಲ ಲಗಾಮಿಲ್ಲ, ಹಂಗೆ ಮಾತಾಡ್ತಾ ಎಷ್ಟರ ಮಟ್ಟಿಗಿರಾನ. ಹೌದೇನು, ನೀನು ಅಂಗಡಿಗೆ ಹೋಗೋಣ ಹಿಂಗೆಲ್ಲ ಮಾಡ್ತೈತೆ ರಾಮಕ್ಕ? ಇವಾಗ ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಏನು ಪಾಪ ಸುಮ್ಮನೆ ಹೋಗೋಣ, ಏನೋ ಮಾತಾಡಿಸಿ ಊರಾಗ್ಳವರು ಕೊಂಡವ್ರಂತ ಅಷ್ಟಕ್ಕೆ ಈಕೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ? ಬಿಡತ್ಲಾಗೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತತ್ತಪ್ಪ. ಈ ವಯಸ್ಸು ಇರೋರೇ ಜಗಳ ಮಾಡ್ತಾರೆ, ಈಗ ವಯಸ್ಸಾದರೂ ಜಗಳ ಮಾಡ್ತಾರೆ, ಒಂದು ಗೊತ್ತಾಗಲ್ಲ ನೋಡು. ಈಗ ರಾಮಕ್ಕ ಏನು ಹೇಳವ, ಏನಾತಮ್ಮ? ಈಗ ಹೆಂಕಕ್ಕನ ಯಾಕೆ ಹಿಂಗೆ ರೋಡ್ನಲ್ಲಿ ನಿಂದಿರ್ಸ್ಕೊಂಡು ಹಿಂಗೆ ಜಗಳ ಮಾಡಿಸ್ತಿದೀಯಾ? ಏನಾಯ್ತು? ಹೇಳಿ, ನೀನು ಬಾಯಿ ಬಿಟ್ಟು ಹೇಳಿರಲ್ಲ ಗೊತ್ತಾಗೋದು. ಅದೇನಾಗಿತ್ತು ಹೇಳಿ ಈಗ. ಹೇಳೆ ರಾಮಿ, ಬಿತ್ರಿ ಹೇಳೆ, ನಾನು ಏನು ಮಾಡೀನಿ ಅಂತದನ್ನ ಕೇಳ್ತದ್ರಲ್ಲ, ಹೇಳೆ ಈಗ. ಗೊತ್ತಾಯ್ತು ಸುಮ್ಮನಿರೇ ಎಂಕಿ, ನನಗೆ ಹೇಳೋದು ಗೊತ್ತೈತೆ ಕೇಳೋದು ಗೊತ್ತೈತೆ. ನಿನ್ನಿಂದ ನಾನು ಹೇಳಿಸ್ಕೊಂಡು ಹೇಳ್ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳೆ ನೀನು. ಯವ ವಿಶಾಲಕ್ಕ, ಇವ್ರದ್ದೇನು ಇನ್ನ ಮುಗಿಯಂಗಿಲ್ಲವ ಕತೆ. ಅವರು ಹೇಳಂಗಿಲ್ಲ, ಈಕಿ ಕೇಳೋದು ಬಿಡಂಗಿಲ್ಲ. ಅಯ್ಯೋ ಅತ್ತೆ ಬಾ, ನಿನ್ನ ತಲೆಗೇನು ಬುದ್ಧಿ ಐತಿಲ್ಲ, ಹೋಗೋಣ ಬಾ ಮನೆಗೆ. ನಿನ್ನ ಮಗ ಬಂದದೇನಲ್ಲಿ. ಅಯ್ಯೋ ನಾನು ಏನಾತ ಅಂತೇಳಿ ಎದ್ನ ಬಿದ್ದ ನಂಗೆ ಓಡ್ ಬಂದೆ. ನೀವು ಒಬ್ರು ಏನಂತಾನೆ ಹೇಳಂಗಿಲ್ಲ, ಬಾಯ್ ಬಿಟ್ಟು ಸುಮ್ಮನೆ ಆಕಿ ನೀನು ಬೈತಾಳೆ, ನೀನು ಆಕಿ ಬೈತಿ, ಬರೀ ಇದೇ ಆ ಥರ ಆತೆ ನಿಮ್ಮವು. ವಿಶಾಲ, ನೀನು ಮೊನ್ನೆ ನನ್ನ ಮಗನ ಸೊಸೆನ ಮನೆ ತುಂಬಿಸ್ಕೊಂಬೇಕಾರೆ ನೀನು ಬಂದಿದ್ದಲ್ಲ? ಬಂದಿದ್ವಿ, ಮದುವೆಗಂತೂ ಬರೋಕ್ಕಾಗಲಿಲ್ಲ. ಸೊಸೆ ಬಂದಳೆ ನೋಡಿ, ಅತ್ಲಾಗೆ ಮನೇನ ತುಂಬಿಸ್ಕೊಂತದಾರೆ, ಅದನ್ನ ಮುಗಿಸ್ಕೊಂಬರೋಣ ಅಂತ ಬಂದೆ. ಏನಾತೀಗ? ಅದೇ ನನಗೆ ತಲೆನೋವಾಗಿರೋದು. ಅದು ಇವಳು ಎಂಕಿ ಅಂಬಳು, ಎಲ್ಲೋ ದೂರು ಅದು ನಮ್ಮ ತವ್ರ ಮನೆ ಕಡೆದೆ ಕಣೆ ಸಂಬಂಧ. ಭಾಳ ಒಳ್ಳೆ ಮಂತ್ಯಾನ ಅವ್ರದ್ದು. ನೋಡೆ ನಿನ್ನ ಮಗ ಇದ್ದಾನಲ್ಲ, ಹೆಂಗೋ ಮಾಡ್ಕೆಂಬ ಅಂತ ಇವಳೇ ನನಗೆ ಅದು ಊರಿಂದು ಅವ್ರ ಕುಲ ಗೋತ್ರ ಅನ್ನಂಗೆಲ್ಲ ವಿಚಾರಿಸಿ ಹೇಳಿದ್ದು ಇವಳೇ ಎಂಕಿ ಅಂಬಳು. ಇಲ್ಲಾಂದಿದ್ರೆ ನಾನು ಎಲ್ಲನ ಬೇರೆ ಕಡೆ ತಂದು ನನ್ನ ಮಗಗೆ ಮದುವೆ ಮಾಡ್ತಿದ್ದೆ. ಎಲ್ಲ ಇವಳೇ ಅದಕ್ಕೆ ಕಾರಣ. ನನ್ನ ಮಂತ್ಯಾನ ಇವತ್ತು ಹಾಳಾಗಿ ಹೋಗೋಕ್ಕೆ ಈ ಎಂಕಿ ಇದ್ದಾಳಲ್ಲ, ಇವಳೇ ಕಾರಣ. ಇವಳು ಮಖ ನೋಡೋದೇ ನನಗೆ ಸರಿ ಬರೋಲ್ಲ ನೋಡು, ಹಂಗಾಗೈತೆ ನನಗೆ. ಅಲ್ಲ ಕಣೆ ರಾಮಿ ಅಂಬಾಳೆ, ಒಂದು ಹೆಣ್ಣು ಒಂದು ಗಂಡು ಇದ್ದತ್ತಾಗಿ ಹಿಂಗೈತೆ ಹಿಂಗಿಲ್ಲ ಅಂತ ಹೇಳ್ತೀನಿ. ಅದಕ್ಕೇನೆ ಈಗ ಆಯ್ತು, ನಿನ್ನ ಮಂತನ ಏನೇ ಹಾಳಾಗೋಗೈತೆ, ಘನವಾಗಿ ಅಲ್ಲಾಡ್ಕೊಂಡು ಹೋಗಿ ಮಾಡ್ಕೊಂಬಂದಿದೀಯಾ. ಅದು ನಾನು ತೋರಿಸ್ದಳನೆ ಬಿಟ್ಟು ನೀನು ಮದುವೆ ಮಾಡ್ಕೊಂಬಂದಿದೀಯಾ. ಅಂಥದ್ದೇನೇ ಈಗ ಪ್ರಪಂಚ ಏನು ಪ್ರಳಯ ಆಗಂಥದ್ದು ಏನಾಯ್ತೆ ನಿನಗೆ? ಸರಿ ರಾಮಕ್ಕ, ಈಗ ಆಕೆ ಏನೋ ತೋರಿಸಿದ್ಲು, ನಿಮ್ಗೂ ಒಪ್ಪಿಗೆ ಆಯ್ತು, ಹೋದೆ ನೋಡ್ಕೊಂಡು ಬಂದು ಈಗ ಮದುವೆನೂ ಮಾಡಿದ್ದಾತವ. ಈ ಸೊಸೆನೂ ಮನೆಗೆ ಒಯ್ದಾಳೆ. ಈಗೇನಾಯ್ತು ಅಂತ ತೊಂದರೆ? ನೀವಿಬ್ರು ಕಿತ್ತಾಡೋಂಥದ್ದು ಏನಾಯ್ತು? ಅದೇ ಕಣೆ ವಿಶಾಲ, ಅವತ್ತು ನೋಡ್ದಲ್ಲೇ ನಾವು ಮನೆ ತುಂಬಿಸ್ಯಾನಂತ ಸೇರಿಂಗಿಟ್ಟು ಆ ಸೊಸೆ ಹತ್ರ ಎಲ್ಲ ಕಾರ್ಯ ಮಾಡ್ಸೋಣ ಅಂದ್ಕೊಂಡ್ರೆ ಅವನು ಯಾವನೋ ಬಂದು ಸೋದ್ರ ಮಾವ ಅದನ್ನು ಬಂದು ಅವನ ಕಾಲಾಗ ಹೊಡೆದು ಎಷ್ಟು ರಣ ರಂಪ ಮಾಡಿಬಿಟ್ಟ. ನಾನು ಸೊಸೆ ಒಬ್ಬಳನ್ನ ಕಡ್ಕೊಂಬಂದಿಲ್ಲ, ಅವನು ಯಾವನೋ ಅವನ ಮಾವಂತೆ ಮಾವ. ಅವನು ಇಲ್ಲೇ ಸೇರ್ಕೊಂಡು ನಮ್ಮಂತೆ ಅಂದಾಗೆ ದಿನ ಬೆಳ್ಕರಿದ್ರೆ ಸೊಸೆ ಅದು ಮಾಡಬೇಡ, ಸೊಸೆ ಇದು ಮಾಡಬೇಡ. ಅಯ್ಯೋ ನನ್ನ ಸೊಸೆನ ನಾವು ಹಂಗೆ ಬೆಳೆಸಿದ್ದೆ ಹಿಂಗೆ ಬೆಳೆಸಿದ್ದೆ, ನಾ ಬಂಗಾರ ಗಿಂಡೆ ಬಂದದ್ಲು ಉದ್ರಿದ್ಲು. ಬಿಡೆ ಒಂದ ಎರಡಾಗಲೂ ರಾತ್ರಿ ಕೇಳಿ ನನಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟತ್ ನಮ್ಮ ಮನೆಗೆ. ಇದು
ಸರಿ ಆತವ. ನಿಮ್ಮ ಮನೆ ಬಂದ್ರೆ ನೆಂಟ ನಿನ್ ಸೊಸೆ ನೀನೇ ನೋಡ್ಕೊಬೇಕು. ಅದಕ್ಕೆ ನಮ್ಮ ಅತ್ತೆ ಏನ್ ಮಾಡ್ತಾಳೆ? ನೀದೊಳ್ಳೆ ಕತೆ ಆತು ಬಿಡು ನಿಂದು. ಅಯ್ಯೋ ಅವ್ರಂಗ್ ಮಾತಾಡ್ತಾರೆ ಇವ್ರಂಗ್ ಮಾತಾಡ್ತಾರೆ ಅಂದ್ರೆ ನಮ್ಮ ಅತ್ತೆ ಬಂದೇನ ನಿನ್ನ ಹತ್ರ ದಿನ ಜಗಳ ಮಾಡಿದ್ಲೆ ಅಥವಾ ನಾನು ಬೈದಿದ್ಲೆ? ನೀನ್ ನಮ್ಮ ಅತ್ತೆನ ಬೀದಂಗೆ ನಿಲ್ಲಿಸ್ಕೊಂಡು ಹಿಂಗೆಲ್ಲ ಜಗಳ ಮಾಡಿ ಬಾಯಿ ಬಂದಂಗೆ ಬೈಯಕ್ಕೆ ನಿಂದೊಳ್ಳೆ ಕತೆ ಆತು ಬಿಡು ರಾಮಕ್ಕ. ಏ ಕುತ್ವಾಳೆ ಲೋಲಿ, ನಿಂದು ನಿಮ್ಮ ಅತ್ತೆದೇನು ದೊಡ್ಡದಾಗಿ ಹೇಳಕ್ಕೆ ಬರಬೇಡ ಇಲ್ಲಿ. ನೀವೇ ಒಂದಿ ನಾಯಿಗಳ ಥರ ದಿನಾ ಕೊಚ್ಚಾಡ್ತೀರಾ. ಏನು ದೊಡ್ಡದಾಗಿ ಬಂದ್ಬಿಟ್ಲು. ಅವತ್ತು ನಿಮ್ಮ ಅತ್ತೆ ತೋರಿಸಿಲ್ಲ ಅಂದಿದ್ರೆ ನಾನು ಹೆಂಗೆ ಅಲ್ಲಿ ಹೋಗ್ತಿದ್ದೆ, ನಾನು ಹೆಂಗೆ ನನ್ನ ಮಗನಿಗೆ ತಂದ್ಕೊಳ್ತಿದ್ದೆ, ಅದು ನನಗೆ ಹೊಟ್ಟೆ ಉರಿತಿರೋದು. ಇವಳು ತೋರಿಸಿಲ್ಲ ಅಂದಿದ್ರೆ, ಇವಳು ಬಾಯಿ ಮುಚ್ಕೊಂಡಿದ್ದಿದ್ರೆ ಇವತ್ತು ನಮ್ಮ ಅತ್ತೆ ಹಿಂಗಾಗದೆ. ಅದಕ್ಕೆ ಹೇಳು ನ್ಯಾಯನ. ಬಂದ್ಬಿಟ್ಲಿಲ್ಲ ಅತ್ತೆ ಪರವಾಗಿ ಮಾತಾಡೋಕ್ಕೆ. ಅಲ್ಲೋಡೆ ವಿಶಾಲಕ್ಕ, ಈ ರಾಮಕ್ಕದ ಹೆಂಗೈತ್ ಕತೆ? ಈಗೆಲ್ಲ ಯಾವ್ದೋ ಊರಾಗ ಒಂದ್ ಹೆಣ್ಣೈತ ಗಂಡೈತ ಅಂತ ಹೇಳಿರ್ತಾರವ, ಹಂಗ ನಮ್ಮ ಅತ್ತೆ ಹೇಳಿದಾಳೆ. ಅದು ಬಿಟ್ಟು ಈಗ ಈಕಿನ ಹಿಡ್ಕೊಂಡು ಅಲ್ಲಾಡ್ಸಕ್ ಬಂದಾಳಲ್ಲೇ ಒಳ್ಳೆ ಕತೆ ಹೊತ್ಕೊಂಡವ ರಾಮಕ್ಕೊಂದು. ಬಿಡತ್ಲಾಗೆ ನೀನೇ ಅದೇನ್ ಬಗೆಹರ್ಸವತ್ಲಾಗೆ ವಿಶಾಲಕ್ಕ, ನನಗೂ ಸಾಕಾಗ್ಬಿಡತ್ತೆ. ಮನೆಗಿನ್ನ ಹೊರ ಬದುಕು ಮಸ್ತ್ ಇದಾವೆ. ಕಣ ರಾಮಕ್ಕ, ನೀನು ಹಿಂಗೆಲ್ಲ ರೋಡ್ ನಿಂತ್ಕೊಂಡು ಸುಮ್ಮನೆ ಬಾಯಿ ಬಂದಂಗೆ ಸಣ್ಣ ಹುಡುಗರು ಮಾಡ್ದಂಗೆ ಮಾಡ್ಕೊಂತ ನಿಂತ್ರೆ ಏನು ಚೆನ್ನಾಗಿರ್ತತೆ ಹೇಳಿ ನೋಡೋಣ. ಬಿಡು, ಅವನ ಬಂದನಂದ್ರೆ ಅವನ ಮನೆ ಬಿಟ್ಟು ಓಡಿಸ್ ನೀನು. ಅದು ಬಿಟ್ಟು ಈಗಿನ ಪಾಪ ಏನೋ ಹಂಗಾಯ್ತವ ನೋಡು, ನಿನಗಿಷ್ಟ ಆದ್ರೆ ಮಾಡ್ಕೆ ಅಂತ ಹೇಳಿದಾಳೆ. ಅದರಲ್ಲಿ ಏನು ತಪ್ಪೈತೆ? ನೀನು ನಿಮ್ಮ ಮನೆಗಳದು ನೀನು ಸರಿ ಮಾಡ್ಕೊಂಬಕ್ಕವ. ಈಗ ಹೆಣ್ಣು ತೋರಿಸ್ತಾರಂದ್ರೆ ಏನು ತೋರಿಸ್ತಾರೆ, ಬಂದು ಅಲ್ಲಿ ಕಾಪ ಮಾಡ್ತಾರೆ ನಿನ್ನ ಮನೆಗೆ. ಬಂದಿರೋರು ಯಾರು? ನೀನು ನೋಡಿರೋ ಎಣ್ಣೆ ಬಂದಿರ್ತತೆ. ಹಂಗಂದ್ಮೇಲೆ ನೀನೇ ಸರಿ ಮಾಡ್ಕೊಂಬಕ್ಕವ. ಸುಮ್ಮನೆ ಇದೆಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ. ಸುಮ್ಮನೆ ಹೋಗ್ರಿ, ಮಾಡಕ್ಕೆ ಬದುಕಿಲ್ಲ ಏನಿಲ್ಲ ನಂಗೆ. ಸುಮ್ಮನೆ ಯಾಕೆ ರೋಡ್ನಾಗೆ 4 ಜನ ನೋಡಂಗೆ ಮಾಡ್ಕೊಂತೀರ? ಹಂಗೇಳ ಇವಳು ಇವೇ ಕೆಟ್ಟಳಿಗೆ. ಸುಮ್ಮನೆ ನನ್ನನ್ನು ಕಾಲು ಕೆದ್ರಿಕೆಂದು ನನ್ನ ಹತ್ರ ಜಗಳ ಮಾಡಕ್ಕೆ ಬರ್ತಾಳೆ, ಬಾಯಿಗೆ ಬಂದಂಗೆ ಮಾತಾಡ್ಕೊಂತ. ಲೋಲಕ್ಕ, ನಿಮ್ಮ ಅತ್ತೆ ರಾಮಕ್ಕಂದು ಭಾರಿ ಚೆನ್ನಾಗಿತ್ತು ಕಣವ ಜಗಳ. ಅಯ್ಯೋ ಅಯ್ಯೋ, ಹಿಂಗೆ ಜಗಳ ಆಡ್ಬಿಟ್ರೆ ಯಾರ ತಲೆ ಬುಲ್ಡೇನೋ ಓಡಾಗಲ್ಲ. ಯಾರ ತಲೆ ಕೂದಲು ಒಬ್ರ ಕೈಯಾಗ ಬರೋಂಥದ್ದೇ ಇಲ್ಲ ನೋಡು. ಭಾರಿ ಚೆನ್ನಾಗಿ ಜಗಳ ಆಡಿದ್ರು, ಇನ್ನೂ ಸ್ವಲ್ಪ ಆಡ್ತಿದ್ರು. ನೀವೇ ಒಬ್ರಾದ್ಮೇಲೆ ಒಬ್ರು ಮಾತಾಡಿಸಿ ಕಣ್ಣು ಮಾಡಿಬಿಟ್ರಿ. ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ, ಭಾರಿ ಖುಷಿ ಆಯ್ತಮ್ಮ. ಮೈಕೈ ನೋವಾಗಂಗಿಲ್ಲ, ಗಂಟ್ಲು ನೋವಾಗಂಗಿಲ್ಲ, ಏನಿಲ್ಲ. ಕೋಲ್ ತಕೊಳ್ಳೋದು, ಸಿಟ್ಟಿಳಿ ಅವ್ರಿಗೆ ಹತ್ತಿಂದ ಇತ್ಲಾಗಂತ ನೆಲಕ್ಕೆ ಕೊಡ್ತಾ